ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ವರ್ಕ್ ಎಲ್ಲ ಮುಗೀತು, ಕೆಲಸ ಮತ್ತು ಪೂಜೆ, ಕಾಫಿ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಸೊ ಮೊದಲಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟಿಂದ ನಾನಿವತ್ತು 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಮ ಎಲ್ಲ ಬ್ಲೆಸ್ಸಿಂಗ್ಸು ಮತ್ತು ಸಪೋರ್ಟಿಂದ ನಾನಿವತ್ತು 200 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸು. ಸೊ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆಲ್ಮೋಸ್ಟ್ ನನಗೆ 100 ಸಬ್ಸ್ಕ್ರೈಬರ್ ಆಗೋಷ್ಟೊತ್ತಿಗೆ 1 ವೀಕ್ ಆಯಿತು. ಸೊ ಅದಾದಮೇಲೆ 20 ಡೇಸ್ ಗ್ಯಾಪ್ ಆಯಿತು 100 ಸಬ್ಸ್ಕ್ರೈಬರ್ನ ರೀಚ್ ಮಾಡೋದಕ್ಕೆ. 100 ಆಗಿ 200 ಕಂಪ್ಲೀಟ್ ಮಾಡೋದಕ್ಕೆ ಅರೌಂಡ್ ಒಂದು 20 ಡೇಸ್ ಬೇಕಾಯಿತು. ಸೊ ಆಲ್ಮೋಸ್ಟ್ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ 1 ಮಂತ್ 3 ಡೇಸ್ ಆಗಿದೆ. ಸೊ ಇಷ್ಟು ದಿನದಲ್ಲಿ ತುಂಬ ವಿಡಿಯೋಸೇ ಮಾಡಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಇನ್ನೊಂದು ಸಲ ಹೋಗಿ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ. ಹೊಸ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ, ಹಳೆ ವಿಡಿಯೋಗಳಿಗೂ ಹೋಗಿ ಸಪೋರ್ಟ್ ಮಾಡಿ. ಸೊ ಕೆಲವೊಂದು ವಿಡಿಯೋಗಳು ಯೂಸ್ಫುಲ್ ಇದೆ ಅಂತ ಹೇಳ್ತಾ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತು ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ಸೊ ಅದು ತುಂಬಾ ಬೆನಿಫಿಟ್ ಇರೋ ಅಂಥದ್ದು, ಹೆಲ್ತ್ ಬೆನಿಫಿಟ್ ಇರೋವಂಥದ್ದು. ನಾನು ಈ ಥರ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿರೋ ರೆಸಿಪಿಗಳು ಯಾವುದೂ ಕೂಡ ಇದುವರೆಗೂ ಕ್ಲಿಕ್ ಆಗೇ ಇಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಬಿಗಿನಿಂಗಲ್ಲೇ ಹೇಳ್ತೀನಿ ಅಂತ ಸೊ ವಿಡಿಯೋನ ಕೊನೆವರೆಗೂ ನೋಡೋದೇ ಇಲ್ಲ, ಹಾಗೆ ಸ್ಕಿಪ್ ಮಾಡಿ ಹೋಗಿರ್ತಾರೆ. ಸೊ ವಿಡಿಯೋ ಏನು ಅಂತಲೇ ಗೊತ್ತಿರೋದಿಲ್ಲ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ ಇರೋ ಅಂಥದ್ದು ಒಂದು ಈ ಉಸ್ತಿಕಾಯಿ ಅಂತ ಹೇಳ್ತಾರೆ. ಉಸ್ತಿಕಾಯಿ ಅಥವಾ ಸಂಡೆಕಾಯಿ ಅಂತ ಹೇಳ್ತಾರೆ. ಇದು ಕೆಲವೊಂದು ಕಡೆ ಸಿಗುತ್ತೆ, ಅವೈಲಬಿಲಿಟಿ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಸಿಟಿನಲ್ಲಿ ಆಲ್ಮೋಸ್ಟು ಸಿಗೋದು ತುಂಬಾ ಕಷ್ಟ. ಸೊ ನಿಮಗೆ ಹಳ್ಳಿಗಳ ಕಡೆ ಆಯಿತು ಅಂದರೆ ಅದು ಸಿಗುತ್ತೆ. ಅದಾದಮೇಲೆ ಮಾರ್ಕೆಟ್ಗಳು, ಇಲ್ಲ ಅಂದರೆ ಸಂತೆ, ಈ ದೇವಸ್ಥಾನಗಳ ಮುಂದೆ ಕೆಲವೊಬ್ಬರು ಸೊಪ್ಪು ಮಾರೋರೆಲ್ಲ ಅದನ್ನು ಇಟ್ಕೊಂಡು ಸೇಲ್ ಮಾಡ್ತಿರ್ತಾರೆ. ಸಪೋಸ್ ನಿಮ್ಗೆ ಆ ಥರ ಏನಾದರೂ ಸಿಕ್ಕಿದಾಗ ಮಿಸ್ ಮಾಡಬೇಡಿ. ಅದರದ್ದು ನಾನು ಪಿಕ್ಚರ್ನ ವೀಡಿಯೋನಲ್ಲಿ ತೋರಿಸ್ತೀನಿ. ರೆಸಿಪಿ ಮಾಡಬೇಕಾದ್ರೆ ನಿಮಗೆ ಅದು ಕಾಯಿ ಯಾವ ಥರ ಇರುತ್ತೆ ಆ ಪಿಕ್ಚರ್ ಅನ್ನೋದನ್ನು ನಾನು ತೋರಿಸ್ತೀನಿ. ಅದು ಬಂದ್ಬಿಟ್ಟು ನಿಮಗೆ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ಈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಐರನ್ನು, ಕ್ಯಾಲ್ಶಿಯಮ್ಮು ಮತ್ತು ಏನು ಹೇಳ್ತಾರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನು ಯೂಶ್ವಲಿ ಡಯಾಬಿಟಿಕ್ ಅವ್ರು ತೊಗೊಂಡ್ರೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಅದು ಹೆಲ್ಪ್ಫುಲ್ ಇದೆ. ನೀವು ಒಂದು ಸಲ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ, ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಇದೆ. ಅದಾದಮೇಲೆ ಸೆಕೆಂಡ್ ಏನಂತ ಹೇಳಿದ್ರೆ, ಈಗ ಮಕ್ಳುಗಳು ಈಗ ಚಾಕ್ಲೇಟ್ಸು ಅದು ಇದು ಸ್ವೀಟ್ ಅನ್ನೋದು ಮಕ್ಳಿಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದು ಸ್ವೀಟ್ ತಿಂದಮೇಲೆ ಏನಾಗುತ್ತೆ ಅಂತ ನೆಕ್ಸ್ಟು ಜಂತುಳ ಆಗುತ್ತೆ. ಸೊ ಆ ಜಂತುಳ ಆಗಬಾರ್ದು ಅಂತ ಹೇಳಿದ್ರೆ ಮಕ್ಕಳಿಗೆ ಇದನ್ನು ಮಾಡಿ ತಿನ್ನಿಸೋದ್ರಿಂದ, ಇದನ್ನು ಬೇಕಂದರೆ ನೀವು ರೆಸಿಪಿ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈ ಪ್ಯಾಟೀಸ್ ಅಂತೆಲ್ಲ ಬರುತ್ತೆ, ಸ್ಮೈಲಿ ಥರ ಎಲ್ಲ ಮಾಡಿ ಕಟ್ಲೆಟ್ಸು ಆ ಥರದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ತುಂಬಾ ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗೆ ಜಂತುಳಗಳು ಬರೋದಿಲ್ಲ. ಅದಾದಮೇಲೆ ಯಾರಿಗೆಲ್ಲ ಹೊಟ್ಟೆ ಹುಣ್ಣಿರುತ್ತೆ, ಖಾರ ತಿಂದರೆ ಹೊಟ್ಟೆ ಎಲ್ಲ ಉರಿಯೋ ಅಂಥದ್ದು ಮತ್ತು ಗ್ಯಾಸ್ಟ್ರಿಕ್ ಆಗೋ ಥರ ಫೀಲ್ ಆಗೋವಂಥದ್ದು, ಅದೆಲ್ಲ ಈ ಕಾಯಿ ಊಟ ಮಾಡೋದ್ರಿಂದ ನಿಜವಾಗ್ಲೂ ಸಾಲ್ವ್ ಆಗುತ್ತೆ. ಅದು ಕ್ಲಿಯರ್ ಪಿಕ್ಚರ್ನ ನಾನು ವಿಡಿಯೋ ರೆಸಿಪಿ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಎಲ್ಲೇ ಸಿಕ್ಕಿದ್ರೂ ಅದನ್ನು ಮಿಸ್ ಮಾಡಬೇಡಿ. ಅಟ್ಲೀಸ್ಟು ಒಂದು ಸಲ 1 ಮಂತಲ್ಲಿ ಒಂದು ಸಲ ತಿಂದು ನೋಡಿ. ಬಟ್ ಏನಂದರೆ ಸ್ವಲ್ಪ ಕಾಯಿ
ಕಹಿ ಇರುತ್ತೆ. ಅದನ್ನು ಒಂದು ರಿಪೀಟ್ ಒಂದು 4 to 5 ಟೈಮ್ಸ್ ತೊಳಿಬೇಕು. ಅದು ಪ್ರೋಸೆಸ್ ಏನು ಅಂತ ನಾನು ವಿಡಿಯೋ ಮಾಡ್ತಾನೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ರೆಸಿಪಿ ಅಂತ. ಸಪೋಸ್ ಏನಾದರೂ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಬನ್ನಿ ರೆಸಿಪಿ ತೋರಿಸ್ತಾ ಹಾಗೆ ನನ್ನ ಮಾತು ಮುಂದುವರಿಸ್ತೀನಿ. ನನಗೆ ಖುಷಿ ವಿಷಯ ಏನಂತ ಹೇಳಿದ್ರೆ, ಈ ಉಸ್ತಿಕಾಯಿ ಬಂದ್ಬಿಟ್ಟು ನಮ್ಮ ಮನೆ ನಿಯರ್ ಬೈಯೇ ನಾವು ಹಾರ್ವೆಸ್ಟ್ ಮಾಡಿದ್ದು. ತುಂಬಾ ಕಾಯಿ ಜಾಸ್ತಿ ಹಿಡ್ದಿತ್ತು. ಬಟ್ ನನಗೆ ಇಬ್ಬರಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಹಾರ್ವೆಸ್ಟ್ ಮಾಡಿ ತೊಗೊಂಡು ಬಂದೆ. ಸೊ ನೋಡಿ ಇಲ್ಲಿ ಝೂಮ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಕಾಯಿ ಯಾವ ಥರ ಇದೆ ಅಂತ. ಇದು ಸ್ವಲ್ಪ ಬಟಾಣಿ ಥರ ಶೇಪಲ್ಲೇ ಇರುತ್ತೆ, ಅದೇ ಥರನೇ ಫುಲ್ಲು ಟೆಕ್ಸ್ಚರ್ ಇರೋವಂಥದ್ದು. ಬಟ್ ಇದು ಗಟ್ಟಿ ಇರುತ್ತೆ, ಕಾಯಿ ಮಾತ್ರ ತುಂಬಾ ಗಟ್ಟಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನಗೆ ತುಂಬಾ ಫ್ರೆಶ್ ಆಗಿರೋವಂಥದ್ದು ಸಿಕ್ಕಿದ್ದು. ಬಟ್ ಇದು ಸ್ವಲ್ಪ ಸಿಗೋದು ತುಂಬ ರೇರ್ ಅಂತ ಹೇಳ್ತಾರೆ. ಬಿಕಾಸ್ ನಾವಿರೋದು ಸ್ವಲ್ಪ ವಿಲೇಜ್ ಥರ ಆಗಿರೋದ್ರಿಂದ ಈ ಕಾಯಿ ನಮಗೆ ಸುಲಭನಾಗಿ ಸಿಗುತ್ತೆ. ಸೊ ಸಿಕ್ಕಾಗ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಕಾಯಿಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಗೊಂಚಲಾಗಿ ಬಿಡುತ್ತೆ, ಬಟ್ ಮುಳ್ಳು ಜಾಸ್ತಿ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ನೀವು ಈ ಕಾಯಿನ ಬಿಡಿಸ್ಕೊಳ್ಬೇಕಾಗತ್ತೆ. ಸೊ ಕಾಯೆಲ್ಲ ಬಿಡಿಸ್ಕೊಂಡ ಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ಸಲ ಕ್ಲೀನಾಗಿ ಫಸ್ಟೇ ವಾಶ್ ಮಾಡ್ಕೊಬೇಕು ಇದನ್ನು. ಇಲ್ಲಾಂದರೆ ತುಂಬ ಧೂಳೆಲ್ಲ ತುಂಬ್ಕೊಂಡಿರುತ್ತೆ, ಈ ಜಾಡೆಲ್ಲ ಕಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಈ ಸ್ಪೈಡರೆಲ್ಲ ಇರುತ್ತೆ ಅದ್ರ ಮೇಲೆ. ಅಂದರೆ ತುಂಬ ದೊಡ್ಡ ಮರ ಆಗಿರೋದ್ರಿಂದ ಗಾಳಿಗೆ ಧೂಳು ಎಲ್ಲ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಫಸ್ಟ್ ಟೈಮ್ ಒಂದ್ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಸ್ಪೈಡರ್ದು ಹುಳ ಕೂಡ ಒಂದು ಸಿಕ್ತು. ಅದು ನೋಡಿದ್ಮೇಲೆ ನನಗೆ ರಿಯಲೈಸ್ ಆಯಿತು. ಸೊ ನಾನು ಮಾಡಿದ್ದು ಒಳ್ಳೆಯದೇ ಆಯಿತು. ಫಸ್ಟ್ ಒಂದು ಸಲ ವಾಶ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಅಂತ ಅನ್ನಿಸ್ತು. ಸ್ವಲ್ಪ ಉಪ್ಪಾಕಿ ಕೂಡ ನೀವು ವಾಶ್ ಮಾಡ್ಕೊಬೋದು. ನಾನು ಬರೀ ನೀರಲ್ಲೇ ಒಂದು ಸಲ ವಾಶ್ ಮಾಡಿದೆ. ಅದಾದಮೇಲೆ ನಾನಿಲ್ಲಿ ಕಾಯಿನ ಕುಟ್ಕೊಳ್ತಾ ಇದ್ದೀನಿ. ಇದು ಕುಟ್ಟಬೇಕು ಆ್ಯಕ್ಚುಲಿ, ಕಾಯಿನ ಡೈರೆಕ್ಟಾಗಿ ರೆಸಿಪಿ ಮಾಡೋಕ್ಕಾಗಲ್ಲ. ಇದನ್ನು ಕುಟ್ಟಬೇಕು. ಅಂದರೆ ಅದನ್ನು ಜಜ್ಜಿದ್ರೆ ನಿಮಗೆ ಅದರಲ್ಲಿ ಸ್ವಲ್ಪ ರವೆ ರವೆ ಥರ ಇರೋವಂಥದ್ದು ಬೀಜಗಳ ಅಂಶ ಇರುತ್ತೆ. ಅದೇನಂತ ಹೇಳಿದ್ರೆ ಸ್ವಲ್ಪ ಕಹಿ ಇರುತ್ತೆ ನಿಮಗೆ. ಸೊ ಇದನ್ನು ಕುಟ್ಟಿದ ತಕ್ಷಣ ನೀರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕಲರು ಗ್ರೀನಾಗೇ ಇರುತ್ತೆ. ಇಲ್ಲ ನೀವು ಕುಟ್ಬಿಟ್ಟು ಹಾಗೆ ಪ್ಲೇಟಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಫುಲ್ಲು ಕಪ್ಪಾಗಿಬಿಡುತ್ತೆ ಕಾಯಿ. ಸೊ ಕಪ್ಪಾದರೆ ಕಹಿ ಬರುತ್ತೆ, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ನೀವಿಲ್ಲಿ ಕುಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತೀರಲ್ಲ, ಆವಾಗಲೇ ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡ್ಬಿಡಿ. ಇಲ್ಲಿ ನೋಡಿ ನಾನು ಆಲ್ರೆಡಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲಿ ಹಾಕಿದ್ರೂ ಕೂಡ ಕಾಯಿ ತುಂಬಾ ಕಪ್ಪು ಕಾಣಿಸ್ತಿದೆ. ಬಟ್ ಪರವಾಗಿಲ್ಲ, ನಾವು ಕುಟ್ಟಿದ ತಕ್ಷಣ ನೀರಲ್ಲಿ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಹಾಗೆ ಮಾತ್ರ ಇಡಕ್ಕೆ ಹೋಗಬೇಡಿ. ಅದನ್ನು ಜಜ್ಜಿ ಎಲ್ಲ ಮಾಡ್ಕೊಂಡಿದ್ದ ತಕ್ಷಣ ನೀರಲ್ಲಿ ಹಾಕ್ಕೊಳ್ಳಿ. ನೀರಲ್ಲಿ ಹಾಕಿ ಮಿನಿಮಮ್ ಅಂದರೂ ಒಂದು 4 to 5 ಟೈಮ್ಸ್ ಇದನ್ನು ವಾಶ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಕಾಯಿ ಸ್ವಲ್ಪ ಕಹಿ ಇರುತ್ತೆ. ಸೊ ರೆಸಿಪಿ ಮಾಡಿದಾಗ ಸುಮ್ಮನೆ ಕಹಿ ಇತ್ತು ಅಂತ ಹೇಳಿದ್ರೆ ನಾವು ಮಾಡಿದ್ದು ವೇಸ್ಟ್ ಅನಿಸುತ್ತೆ. ಸೊ ಆದಷ್ಟು ನೀವು ಚೆನ್ನಾಗಿ ತೊಳ್ಕೊಂಡ್ರೇ ತುಂಬ ಒಳ್ಳೆಯದು. ಇದರಲ್ಲಿ ಒಂದು ಸ್ಮಾಲ್ ಬೀಜ ಥರ ಇರುತ್ತೆ, ಬಟ್ ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಬೀಜನೇ ಟೇಸ್ಟು. ಬಟ್ ಈ ಕಾಯಿ ಏನಿದೆ ತುಂಬಾ ರಫ್ ಇರುತ್ತೆ, ಮತ್ತು ಬೇಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ನೀವು ಸ್ವಲ್ಪ ಫೈನಾಗೇ ಅದನ್ನು ಜಜ್ಜಿ ಮಾಡಿ ಇಟ್ಕೊಂಡ್ರೆ ಆ ರೆಸಿಪಿ ಬೇಗ ಮಾಡ್ಕೊಳ್ಬೋದು. ಇಲ್ಲಿ ನಾನು ತೊಳೆಯೋದನ್ನು ಕೂಡ ತೋರಿಸ್ತೀನಿ ನಿಮಗೆ. ಬಟ್ ಆ ಪ್ರೋಸೆಸ್ಸಲ್ಲಿ ನೀವು ತೊಳ್ಕೊಂಡ್ರೆ ಒಂದು 4-5 ಸಲ ತೊಳ್ಕೊಂಡ್ರೆ ನಿಮಗೆ ಈಗ ನೋಡಿ ಎಷ್ಟು ಕಪ್ಪಗಿರೋ ನೀರು ಬರುತ್ತೆ. ಸೊ ಅದೆಲ್ಲ ವೈಟ್ ಆಗಬೇಕು, ತಿಳಿ ನೀರು ಥರ ಬರೋವರೆಗೂ ನೀವು ಇದನ್ನು ವಾಶ್ ಮಾಡ್ಕೋಬೇಕು. ಆವಾಗಲೇ ಇದರಲ್ಲಿ ಇರೋವಂಥ ಕಹಿ ಅಂಶ ಹೋಗೋದು. ಬಟ್ ಅದು ಸಿಪ್ಪೆ ಏನಿದೆ ಮತ್ತು ಆ ಬೀಜ ಎರಡು ಬೆನಿಫಿಟ್ ಇರೋವಂಥದ್ದು. ಈ ಥರ ನಿಮಗೆ ಸೊಪ್ಪು ಸೋರ್ಲಾಕೋದು ಏನಾದರೂ ಜಾಲರ ಇತ್ತು ಅಂದರೆ ಅದರಲ್ಲಿ ನೀವು ಶೋಧಿಸ್ಕೊಬೋದು. ಸಣ್ಣದಾಗಿರೋ ಆ ಬೀಜ ಕೂಡ ವೇಸ್ಟ್ ಆಗಲ್ಲ. ಅದು ನೀವು ರೆಸಿಪಿ ಮಾಡಿದಾಗ ತುಂಬಾ ಟೇಸ್ಟ್, ಅದೇ ಬೀಜದಿಂದನೇ ತುಂಬ ಟೇಸ್ಟ್ ಬರೋದು. ಈಗ ಆಲ್ಮೋಸ್ಟ್ ನಾನೊಂದು 3 ಸಲ ವಾಶ್ ಮಾಡಿದ್ದೀನಿ.
ಸೊ ಫೈನಲ್ ಆಗಿ ಇನ್ನೊಂದು ಸಲ ವಾಶ್ ಮಾಡಬೇಕಿತ್ತು. ಸೊ ಫೈನಲ್ ಆಗಿ ಅದನ್ನು ಕೂಡ ವಾಶ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಬಟ್ ಏನಂತ ಹೇಳಿದ್ರೆ ಇದು ರೆಸಿಪಿ ಸ್ವಲ್ಪ ಲೇಟ್ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದು ಕಾಯಿ ಬಂದು ತುಂಬಾ ಗಟ್ಟಿ ಇರೋದ್ರಿಂದ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಇದನ್ನು ನೀವು ಬೇಕಂದರೆ ಒನ್ ಪಾಟ್ ರೆಸಿಪಿ ಥರ ಕೂಡ ಕುಕ್ಕರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ಬನ್ನಿ ನಾನು ಹೇಳ್ತೀನಿ ಏನೇನು ಅಂತ. ಈಗ ಆಲ್ರೆಡಿ ನಾನು ಜಜ್ಜಿ ನೀರಲ್ಲಿ ಹಾಕಿಟ್ಕೊಂಡಿರೋಂಥದ್ದು ಉಸ್ತಿಕಾಯಿ, ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ. ಅದಾದಮೇಲೆ ಉಪ್ಪು, ಸಾಸಿವೆ, ಜೀರಿಗೆ ಪೌಡರು, ಬೆಲ್ಲ, ಅಚ್ಕಾರದ ಪುಡಿ, ಅರಿಶಿನ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಜ್ಯೂಸ್ ಬೇಕಾಗತ್ತೆ ನಮಗೆ. ಅದೇ ಈ ಇಂಗ್ರೀಡಿಯೆಂಟ್ಗೆ ಈ ರೆಸಿಪಿಗೆ ತುಂಬಾ ಹೈಲೈಟು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಳಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಾನೊಂದು ಪ್ಯಾನ್ ಇಟ್ಟಿದ್ದೆ, ಪ್ಯಾನ್ ಹೀಟ್ ಆಗಿದೆ, ಅದಕ್ಕೆ ನಾನು ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು 2 ಈರುಳ್ಳಿಯಷ್ಟು ತೊಗೊಂಡಿದ್ದೀನಿ ನಾನು. ಅದಾದಮೇಲೆ 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲ ಇದಕ್ಕೆ ನೀವು ಈ ಪ್ಲೇಸಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಇದು ರೆಡ್ ಟೈಪಲ್ಲಿ ಮಾಡ್ತಿರೋದ್ರಿಂದ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗ ಬೇಯುತ್ತೆ. ಅದಾದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಶುಂಠಿನ ಫಸ್ಟು ಎಣ್ಣೆನಲ್ಲಿ ಹಾಕಬಾರ್ದು, ತಳ ಹಿಡಿಯುತ್ತೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಹಾಕ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ತಳ ಹಿಡಿಯೋದಿಲ್ಲ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆನಲ್ಲೇ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಜೀರಿಗೆ ಪುಡಿನೂ ಹಾಕ್ಕೊಂಡಿದ್ದೀನಿ. ಎಲ್ಲ ನಾನು ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಖಾರ ಇದ್ದಷ್ಟು ಸ್ಪೈಸಿ ಇದ್ದಷ್ಟು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಲ್ಟಿಮೇಟಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಮೆಷರ್ಮೆಂಟಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದು ರೆಸಿಪಿ ಬಂದು ಸ್ವಲ್ಪ ಹುಳಿ ಇರೋದ್ರಿಂದ ಟೊಮೊಟೊ ಜಾಸ್ತಿನೇ ಬೇಕಾಗತ್ತೆ. ನಾನಿಲ್ಲೊಂದು 3 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತಲ್ಲ, ಅದು ಆದಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಆದಮೇಲೆ ನಾನು ಈ ಏನು ಉಸ್ತಿಕಾಯಿನ ನಾವು ತೊಳೆದಿಟ್ಕೊಂಡಿದ್ವಿ ಅದು ಫೈನಲ್ ಆಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದ್ಸಲ ವಾಶ್ ಮಾಡಿ ಅದನ್ನು ನೀವು ಸಡನ್ನಾಗಿ ಬಳಸ್ಕೊಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ಬಸ್ತಿಟ್ಕೊಂಡು ಯೂಸ್ ಮಾಡಬೇಡಿ, ಕಪ್ಪಾಗಿಬಿಡತ್ತೆ. ಸೊ ಈ ಟೈಮಲ್ಲಿ ನಾನು ಆ ಉಸ್ತಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗ್ತಿದೆಯಾ ಅದರದ್ದು ಬೀಜಗಳ ಅಂಶ ಎಷ್ಟೊಂದು ಕಾಣಿಸ್ತಿದೆ ಅಂತ. ಅದಾದಮೇಲೆ ಇದನ್ನು ನೀವು ಈ ಹೊರಗಡೆಯಿಂದ ತರೋ ಉಪ್ಪಿನಕಾಯಿನಲ್ಲಿ ಬೀಜ ಕಾಣಿಸುತ್ತಲ್ಲ, ಅದು ಇದರದ್ದೇನೆ ಸೀಡ್ ಆ್ಯಕ್ಚುಲಿ. ಅದು ಆ ಬೀಜದಿಂದನೇ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರೋದು. ಅದಾದಮೇಲೆ ಈ ನಾನೇನು ರೆಸಿಪಿ ಮಾಡ್ತಾಯಿದ್ದೀನಿ ಆ ಸೀಡ್ ಇದ್ರೇ ಈ ರೆಸಿಪಿಗೆ ಟೇಸ್ಟು ತುಂಬಾ ಡಬಲ್ ಆಗೋ ಅಂಥದ್ದು. ಸೊ ನಾನಿವಾಗ ಕಾಯೆಲ್ಲ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅದನ್ನು ಮೇಲೆ ಇರೋಂಥ ತಿಳಿ ನೀರನ್ನ ಬಗ್ಗಿಸ್ಕೊಳ್ಳಿ. ಅದೇನೆಂದರೆ ಕೊನೆಯವರೆಗೂ ಇರೋದನ್ನು ಹಾಕ್ಕೊಂಡ್ರೆ ಕೆಲವೊಂದು ಸಲ ಕಲ್ಲು, ಮಣ್ಣು, ಧೂಳು ಅಂಥದ್ದೆಲ್ಲ ಇರುತ್ತೆ. ಸೊ ಆದಷ್ಟು ಶೋಧಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಆ ಥರದ್ರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಳ್ಳೋದಷ್ಟು ಸರಿಯಲ್ಲ. ಸೊ ಅದಾದಮೇಲೆ ನನಗೆ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಂಥ ಅಭ್ಯಾಸ ಜಾಸ್ತಿ. ಬಟ್ ಹುಳಿ, ಉಪ್ಪು, ಖಾರ ಇದ್ಮೇಲೆ ಸಿಹಿ ಇರಲೇಬೇಕು. ಸೊ ಅದಕ್ಕೆ ಫೈನಲ್ ಆಗಿ ನಾನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು, ಅದನ್ನು ಹಾಕ್ಕೊಳ್ಳಿಲ್ಲ ಅಂದರೂ ರೆಸಿಪಿ ಚೆನ್ನಾಗೇ ಇರುತ್ತೆ. ಬಟ್ ನಾನು ಬೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ನಾನು ಒಂದು 6 ಚಪಾತಿಗಾಗಷ್ಟು ಕ್ವಾಂಟಿಟಿನಲ್ಲಿ ತೊಗೊಳ್ತಾ ಇದ್ದೀನಿ ಹಸಿಟ್ಟು. ಇದು ಬಂದು ಒಂದು ಬೌಲಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಸೊ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿ ಫಸ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳೋಂಥದ್ದು. ಬಟ್ ಇಲ್ಲಿ ನನಗೆ ಮೆಷರ್ಮೆಂಟು ರೆಗ್ಯುಲರಾಗಿ ಮಾಡೋದ್ರಿಂದ ಗೊತ್ತಿದೆ. ಸೊ ಅದಕ್ಕೆ ನಾನು ಫಸ್ಟೇ ಒಂದು 3/4 ಲೋಟದಷ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫೈನಲಲ್ಲಿ ನೀವು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಿಕಾಸ್ ಎಲ್ಲರೂ ರೆಗ್ಯುಲರಾಗಿ ಮಾಡೋವಂಥ ಚಪಾತಿನೇ, ಇದರಲ್ಲಿ ಏನೂ ಸ್ಪೆಷಲ್ ಇಲ್ಲ. ಬಟ್ ನಾನಿಲ್ಲಿ ರೆಸಿಪಿ ತೋರಿಸ್ಬೇಕಾದ್ರೆ ಒಂದ್ಸಲ ಹೇಳೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇನ್ನೂ ಚಪಾತಿ ಸಾಫ್ಟ್ ಬೇಕಂತ ಹೇಳಿದ್ರೆ ನೀವು ಹಾಲನ್ನ ಕೂಡ ಹಾಕಿ ಕಲಿಸ್ಕೋಬೋದು. ಸೊ ಈಗ ಆಲ್ರೆಡಿ ಚಪಾತಿ ಎಲ್ಲ ನಾನು ನಾದಿ ಇಟ್ಕೊಂಡಿದ್ದೆ. ಸೊ ಫೈನಲಾಗಿ ಚಪಾತಿನ ನಾನು ಬೇಯಿಸ್ಕೊಂಡು ಫೈನಲಾಗಿ ನೋಡಿ ಯಾವ ಥರ ಕಾಣಿಸ್ತಿದೆ ಚಪಾತಿ ಮತ್ತು ಉಸ್ತಿಕಾಯಿ ಪಲ್ಯ. ಸೊ ನೋಡ್ಕೊಂಬಂದ್ರಲ್ಲ, ಉಸ್ತಿಕಾಯಿ ರೆಸಿಪಿ ಅಂದರೆ ಟೊಮೊಟೊ ಗೊಜ್ಜು ಥರನೇ ರೆಸಿಪಿ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಕಹಿ ಇದೆ ಅಂತ ಖಂಡಿತ ಅನಿಸೋದೇ ಇಲ್ಲ. ಒಂದ್ಸಲ ಟ್ರೈ ಮಾಡಿ. ಬೆಸ್ಟ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ. ಯಾರಿಗೆ ಡಯಾಬಿಟಿಕ್ ಇದೆ 100% ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ನಾನು ಒಂದು ಒಳ್ಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.